ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತು ನಾನು ಮಾಡ್ತಾ ಇರುವಂಥ ಡಿಸೈನ್ಗೆ ನೋಡಿ, ಸ್ಯಾರಿ ಈ ರೀತಿ ಇದೆ. ಲೈಟ್ ಗ್ರೀನಲ್ಲಿದೆ, ರಾಮ ಗ್ರೀನ್ ಅಂತಾದರೂ ಅನ್ಬೋದು. ಅದಕ್ಕೆ ಪಿಂಕ್ ಕಲರ್ ಕಾಂಬಿನೇಷನ್ನಲ್ಲಿದೆ ಮತ್ತು ಅಲ್ಲಲ್ಲಿ ಜರಿಯಿಂದ ಥ್ರೆಡ್ ಬಂದಿದೆ. ಸೊ ನೋಡಿ, ನಾನು ಸ್ಯಾರಿ ಕಲರ್ದು ಮತ್ತು ಬಾರ್ಡರ್ ಕಲರ್ದು ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ. ಮತ್ತು ಇನ್ನೂ ಒಂದು ಕಲರ್ ತಗೊಂಡಿದ್ದೀನಿ. ಇದು ಅಲ್ಲಲ್ಲಿ ಗೋಲ್ಡ್ ಕಲರ್ ಲೈನ್ಸ್ ಬಂದಿದೆಯಲ್ಲ ಇದು. ಸೊ ಅದರದ್ದು ಎಕ್ಸಾಕ್ಟ್ ಕಲರ್ ಸಿಗಲಿಲ್ಲ, ಹಾಗಾಗಿ ನಾನು ಈ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ಈ ಡಿಸೈನ್ ಹಾಕೋದಕ್ಕೆ ನಾನು ತುಲಿಪ್ ಜಪಾನ್ ಕಂಪ್ನಿದು 0.75 mm ನೀಡಲ್ ತಗೊಂಡಿದ್ದೀನಿ. ಮತ್ತು 3 mm ಸೈಜ್ದು ಸ್ಮಾಲ್ದು ಗೋಲ್ಡ್ ಕಲರಲ್ಲಿ ಬೀಡ್ ತಗೊಂಡಿದ್ದೀನಿ. ಹಾಗೆ ಕುಚ್ಚನ್ನ ಕಟ್ಟೋದಕ್ಕೆ ಜರಿನ ತಗೊಂಡಿದ್ದೀನಿ. ಇದು ಪೂರ್ತಿ ಗೋಲ್ಡ್ ಕಲರಲ್ಲಿಲ್ಲ, ಸ್ವಲ್ಪ ಕಾಪರ್ ಮಿಕ್ಸಿಂಗ್ ಕಲರಲ್ಲಿ ಇದೆ ನೋಡಿ. ಇದರಲ್ಲಿರೋ ಬುಟ್ಟಾಗೆ ಮ್ಯಾಚ್ ಆಗುತ್ತೆ, ಆ ಕಲರಲ್ಲಿ ತಗೊಂಡಿದ್ದೀನಿ. ಇದಿಷ್ಟು ಐಟಮ್ಗಳು ನಮಗೆ ಈ ಡಿಸೈನ್ ಹಾಕೋದಕ್ಕೆ ಬೇಕಾಗುತ್ತೆ. ಇವತ್ತಿನ ಡಿಸೈನು ಬ್ರೈಡಲ್ ಡಿಸೈನ್ ಆಗಿರುತ್ತೆ ಮತ್ತು ತುಂಬ ಗ್ರ್ಯಾಂಡಾಗಿರುತ್ತೆ. ಸೊ ಈ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನು ಸ್ಯಾರಿಗೆ ಒಂದು ಸ್ಯಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಪಕ್ಕದಲ್ಲೇ ಇನ್ನೊಂದು ಸ್ಯಾರಿ ಲಾಕ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ವಿಡಿಯೋನ ಯಾರಾದರೂ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. 2 ಸ್ಯಾರಿ ಲಾಕ್ ಆಗಿದೆ. ಲಾಕ್ ಆದಮೇಲೆ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 4 5 ಚೈನ್ನ ನಾನು ಮೊದಲಿಗೆ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ತುಂಬ ಟೈಟಾಗಿ ಕೂಡ ಲಾಕ್ ಮಾಡ್ಕೊಳ್ಬಾರ್ದು. ತುಂಬ ಟೈಟಾಗಿ ಮಾಡಿಕೊಂಡ್ರೆ ನಮಗೆ ನೆಕ್ಸ್ಟು ಆರ್ಚ್ ಹಾಕಿದಾಗ ಡಿಸೈನು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಮತ್ತು ನಾನು 4 ಚೈನ್ಗಳನ್ನ ಹಾಕ್ಕೊಳ್ತೀನಿ. ಸೊ ಫಸ್ಟಲ್ಲಿ ನಾವು 5 ಚೈನ್ ಹಾಕ್ಕೊಂಡ್ವಲ್ಲ, ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ಸೊ ಅದಾದಮೇಲೆ ನಾನು 4 ಚೈನ್ನ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು 1 2 3 4 ಮತ್ತೆ 4 ಚೈನ್ನ ಹಾಕ್ಕೊಳ್ತೀನಿ. ಮತ್ತು ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಬರುತ್ತೆ. ಒಂದು ಸಾರಿ 5 ಹಾಕ್ಕೊಂಡಿದ್ದೀನಿ, ಆಮೇಲೆ 4 ಚೈನ್ ಹಾಕ್ಕೊಂಡಿದ್ದೀನಿ. ಇವಾಗ 2 3 4 5 6 ಚೈನನ್ನು ಹಾಕ್ಕೊಂಡು 4 ಚೈನ್ದು ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಈ ಚೈನ್ಗೆ ನಾವು ಆರ್ಚ್ನ ಹಾಕುವಂಥದ್ದು. ಸೊ ಹಾಗಾಗಿ ಇದು ಸ್ವಲ್ಪ ಯು ಶೇಪ್ನಲ್ಲಿ ಬರಬೇಕು. ಮತ್ತಿವಾಗ 4 ಚೈನ್ಗಳನ್ನ ಹಾಕ್ಕೊಳ್ತೀನಿ. 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. 1 2 3 4 4 ಚೈನ್ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಆಚೆದು 6 ಚೈನ್ ಹಾಕಿದ್ದೀವಲ್ಲ, ಅದರಿಂದ ಆ ಕಡೆ ಈ ಕಡೆ 4 ಚೈನ್ 2 ಸಾರಿ ಬರಬೇಕು. ಇವಾಗ ನಾನಿಲ್ಲಿ 5 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 5 ಚೈನನ್ನು ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಮೊದಲಲ್ಲಿ 5 ಚೈನ್ 1 ಸಾರಿ ಹಾಕಿದ್ವಿ, ಆಮೇಲೆ 4 ಚೈನ್ 2 ಸಾರಿ, ಮತ್ತು 6 ಚೈನ್ನ 4 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಂಡಿದ್ವಿ. ಅದಾದಮೇಲೆ 4 ಚೈನ್ 2 ಸಾರಿ ಹಾಕ್ಕೊಂಡು 5 ಚೈನ್ 1 ಸಾರಿ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಬರುತ್ತೆ. ನಿಮಗೇನಾದರೂ ಕನ್ಫ್ಯೂಸ್ ಆಗುತ್ತೆ ಅಂದರೆ ಇಲ್ಲಿ 5 ಚೈನ್ ಬದಲಿಗೆ ನೀವು 4 ಚೈನನ್ನೇ ಹಾಕ್ಕೊಳ್ಬಹುದು. ಬಟ್ 5 ಚೈನ್ ಹಾಕ್ಕೊಂಡ್ರೆ ನೆಕ್ಸ್ಟಲ್ಲಿ ಹೋಗ್ತಾ ಹೋಗ್ತಾ ನಮಗೆ ನೀಟಾಗಿ ನೆನಪಾಗುತ್ತೆ. ಇಲ್ಲ 4 ಚೈನ್ ಹಾಕ್ಕೊಂಡ್ರೆ ಒಂದೊಂದು ಮಿಸ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಸೊ ಇವಾಗ ಮತ್ತೆ ನಾನು 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಆದಮೇಲೆ ಮತ್ತೊಂದು ಸಾರಿ 4 ಚೈನ್ ಹಾಕ್ಕೊಳ್ತೀನಿ. ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಎಲ್ಲೂ ಕೂಡ ಎಳೆನ ಬಿಟ್ಕೊಳ್ಬಾರ್ದು. ಆ ರೀತಿ 6 ಎಳೆ ದಾರನ ಒಟ್ಟಿಗೆ ತಗೊಂಡು ನಾವು ಹಾಕ್ಕೊಳ್ಬೇಕು. ನೋಡಿ, 2 ಸಾರಿ 4 ಚೈನ್ ಆದಮೇಲೆ ಒಂದು 5 ಚೈನ್ ಹಾಕಬೇಕು, ಮತ್ತು 2 ಸಾರಿ 4 ಚೈನ್ ಹಾಕ್ಕೊಳ್ಬೇಕು.
ಮತ್ತಿವಾಗ 6 ಚೈನ್ನ ಹಾಕ್ಕೊಳ್ಬೇಕು. 1 2 3 4 5 6 6 ಚೈನ್ ಹಾಕ್ಕೊಂಡು 4 ಚೈನ್ ಗ್ಯಾಪಿಗೆ ಅಥವಾ 3 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಬೇಕು. ಮತ್ತಿವಾಗ 4 ಚೈನ್ನ ಹಾಕ್ಕೊಳ್ತೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೊಂದು ಸಾರಿ 4 ಚೈನ್ ಹಾಕ್ಕೊಳ್ತೀನಿ. ಮತ್ತದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಪೂರ್ತಿ ಸೀರೆಗೆ ಬೇಸ್ನ ಹಾಕ್ಕೊಳ್ಬೇಕು. ಒಂದು ಸಾರಿ 5 ಚೈನು, ಆಮೇಲೆ 2 ಸಾರಿ 4 ಚೈನು, ಆಮೇಲೆ 6 ಚೈನನ್ನು ಹಾಕ್ಕೊಳ್ಬೇಕು. ಸೊ ಇದೇ ರೀತಿ ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ. ನೋಡಿ, ಸೀರೆ ಕೊನೆಗೆ ಬಂದಿದ್ದೀನಿ. 6 ಚೈನ್ ಆದಮೇಲೆ 2 ಸಾರಿ 4 ಚೈನ್ ಹಾಕಿ 1 ಸಾರಿ 5 ಚೈನ್ ಹಾಕಿದ್ದೀನಿ. ಬಟ್ ನನಗಿನ್ನೂ ಸೀರೆ ಸ್ವಲ್ಪ ಅಂಚು ಮಿಕ್ಕಿದೆ. ಹಾಗಾಗಿ 4 ಚೈನ್ ಹಾಕ್ಕೊಂಡು ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ ಹಾಕ್ಕೊಂಡು ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಸೊ ಎಲ್ಲರಿಗೂ ಕರೆಕ್ಟಾಗಿ ಸೀರೆ ಪೂರ್ತಿ ಆರ್ಚ್ ಬರುತ್ತೆ ಅಂತ ಏನಿಲ್ಲ. ಕೆಲವೊಂದು ಸಾರಿ ಈ ರೀತಿ ಎಕ್ಸ್ಟ್ರಾ ಸೀರೆ ಉಳ್ಕೊಂಡಿರುತ್ತೆ. ಆವಾಗ ನಾವು ಎಕ್ಸ್ಟ್ರಾ ಚೈನ್ಗಳನ್ನ ಹಾಕ್ಕೊಳ್ಬೋದು. ನೋಡಿ, ಲಾಸ್ಟಲ್ಲಿ 2 ಸಾರಿ ಸೀರೆಗೆ ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿ ಬೇಸು ಕಂಪ್ಲೀಟ್ ಆಗಿದೆ. ಎಲ್ಲೂ ಕೂಡ ನಮಗೆ ಎಕ್ಸ್ಟ್ರಾ ಬಂದಿಲ್ಲ. ಸೊ ಕೊನೆಯಲ್ಲಿ ಮಾತ್ರ 2 ಚೈನ್ ಎಕ್ಸ್ಟ್ರಾ ಬಂದಿದೆ ನಮಗೆ ಅಷ್ಟೇ. ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ನಾನು ಸೇಮ್ ಕಲರ್ ಥ್ರೆಡ್ಡಿಂದನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫಸ್ಟು ಸೀರೆಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ಆದಮೇಲೆ ನಾನಿವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 4 5 5 ಚೈನನ್ನು ಹಾಕ್ಕೊಂಡು 5 ಚೈನ್ದು ಲಾಕ್ ಏನಿದೆ ಆ ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್ನ ಹಾಕ್ಕೊಳ್ತೀನಿ. 4 ಚೈನ್ಗಳನ್ನ ಹಾಕ್ಕೊಂಡು 4 ಚೈನ್ದು ಲಾಕ್ ಏನಿದೆ ಆ ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಎಲ್ಲ ಕಡೆ ಸಮವಾಗಿ ಚೈನ್ಗಳು ಬಂದಿರುತ್ತೆ. ಮತ್ತಿವಾಗ ನೆಕ್ಸ್ಟು 4 ಚೈನ್ ಗ್ಯಾಪಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು ಇಲ್ಲಿಂದ 6 ಚೈನ್ ಗ್ಯಾಪ್ ಇದೆಯಲ್ಲ ಅದರೊಳಗಡೆಗೆ ನೀಡಲ್ನ ಹಾಕಿ ಥ್ರೆಡ್ನ ತರ್ತೀನಿ. 2 ದಾರ 1 ಮಾಡ್ತೀನಿ, 2 ದಾರ 1 ಮಾಡಿ ಕೊನೆಯಲ್ಲಿ ಉಳಿದಿದ್ದ 2 ದಾರನ 1 ಮಾಡ್ತೀನಿ. ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಳ್ತೀನಿ. ಮತ್ತು 6 ಚೈನು ಒಳಗಡೆಯಿಂದ 1 ಸಾರಿ ದಾರ ತರ್ತೀನಿ. ಒಟ್ಟು 4 ದಾರ ಇರುತ್ತೆ ನೀಡಲ್ ಮೇಲೆ. ಮೊದಲಿಗೆ 2 ದಾರ 1 ಮಾಡ್ಕೊಳ್ತೀನಿ, ಆಮೇಲೆ 2 ದಾರ 1 ಮಾಡ್ಕೊಳ್ತೀನಿ, ಕೊನೆಯಲ್ಲಿ ಉಳಿದಿದ್ದ 2 ದಾರನ 1 ಮಾಡ್ಕೊಳ್ತೀನಿ. ಸೊ ಇದು ತ್ರಿಬಲ್ ಕ್ರೋಶೆ ಆಗುತ್ತೆ. ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಳ್ತೀನಿ. ಅದೇ 6 ಚೈನ್ ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ 1 ಮಾಡ್ತೀನಿ, 2 ದಾರ 1 ಮಾಡಿ ಮತ್ತೆ 2 ದಾರನ 1 ಮಾಡ್ತೀನಿ. ಸೊ ಇಲ್ಲಿ ನಮಗೆ ಕಂಬಗಳು ತುಂಬ ದೊಡ್ಡದಾಗಿನೂ ಹಾಕ್ಕೊಳ್ಬಾರ್ದು, ತುಂಬ ಚಿಕ್ಕದಾಗಿ ಕೂಡ ಹಾಕ್ಕೊಳ್ಬಾರ್ದು. ಸೊ ಮೀಡಿಯಮ್ ಆಗಿ ಹಾಕ್ಕೊಳ್ಬೇಕು. ಮತ್ತು ಎಲ್ಲ ಕಂಬಗಳು ಕೂಡ ಒಂದೇ ಸಮವಾಗಿ ಬರೋ ಹಾಗೆ ಹಾಕ್ಕೊಳ್ಬೇಕು ನಾವು. ಒಂದು ಕಂಬ ದೊಡ್ಡದು, ಒಂದು ಕಂಬ ಚಿಕ್ಕದು, ಆ ರೀತಿ ಹಾಕ್ಕೊಂಡ್ರೆ ನಮಗೆ ಆರ್ಚು ನೀಟಾಗಿ ಒಂದು ರೌಂಡ್ ಶೇಪಲ್ಲಿ ಬರೋದಿಲ್ಲ. ಸ್ವಲ್ಪ ಕ್ರಾಸ್ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಕಂಬಗಳು ಒಂದೇ ಸಮವಾಗಿ ಬರೋ ಹಾಗೆ ಹಾಕ್ಕೊಬೇಕು. ಸೊ ಇಲ್ಲಿ ನಾನು ಒಟ್ಟು 14 ಕಂಬಗಳನ್ನ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ದು ಗ್ಯಾಪಿಗೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಸೊ ನಮಗೆ ಈ ಡಿಸೈನ್ಗೆ 14 ಕಂಬಗಳಷ್ಟೇ ಬೇಕಾಗುತ್ತೆ. ಇವಾಗ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮತ್ತು 4 ಚೈನ್ ಇರೋ ಕಡೆ 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ.
ಇವಾಗ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಮೇಲೆ 5 ಚೈನ್ ಹಾಕ್ಕೊಂಡು ಅದ್ರ ಲಾಕ್ ಏನಿದೆ ಆ ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತೀನಿ. ನೋಡಿ ನಮಗೆ ಆರ್ಚು ಎಷ್ಟು ನೀಟಾಗಿ ಬಂದಿದೆ. ಎಲ್ಲೂ ಕೂಡ ಒಂದು ದೊಡ್ಡದು ಒಂದು ಚಿಕ್ಕದು ಆ ರೀತಿ ಎಲ್ಲ ಬಂದಿಲ್ಲ, ನೀಟಾಗಿ ಬಂದಿದೆ. ಇವಾಗ 4 ಚೈನ್ ಇರೋ ಕಡೆ 4 ಚೈನ್ ಹಾಕ್ಕೊಂಡು 4 ಚೈನ್ದು ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತು ನೆಕ್ಸ್ಟ್ 4 ಚೈನ್ ಗ್ಯಾಪಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ನೋಡಿ 4 ಚೈನ್ ಗ್ಯಾಪಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಇಲ್ಲಿಂದ ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು 6 ಚೈನ್ ಗ್ಯಾಪಿಗೆ ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು ಅದೇ 6 ಚೈನ್ ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ. 2 ದಾರ ಒಂದು ಮಾಡಿ ಕೊನೆಯಲ್ಲಿ ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರಬೇಕು. ಮತ್ತು ನಾವು ಈ ಡಿಸೈನಿಗೆ 14 ಕಂಬಗಳಷ್ಟನ್ನೇ ಹಾಕ್ಕೊಳ್ಬೇಕು. ಸೊ 14 ಕಂಬಗಳು ಹಾಕ್ಕೊಂಡಾಗ ನೆಕ್ಸ್ಟ್ ಸ್ಟೆಪ್ನಲ್ಲಿ ನಮಗೆ ನೀಟಾಗಿ ಆರ್ಚ್ ಬರುತ್ತೆ. ಅದಕ್ಕಿಂತ ಜಾಸ್ತಿ ಅಥವಾ ಕಡಿಮೆ ಹಾಕ್ಕೊಂಡಾಗ ನೆಕ್ಸ್ಟ್ ಸ್ಟೆಪ್ದು ಆರ್ಚು ನಮಗೆ ಎಡವಟ್ಟಾಗ್ಬಿಡುತ್ತೆ. ಸೊ ಹಾಗಾಗಿ ಇದರಲ್ಲಿ 14 ಕಂಬಗಳನ್ನ ಅಷ್ಟೇ ಹಾಕ್ಕೊಳ್ಬೇಕು. ನೋಡಿ ಪೂರ್ತಿ 14 ಕಂಬಗಳು ಹಾಕಿದ್ದಾಗಿದೆ. ಇವಾಗ 4 ಚೈನ್ದು ಗ್ಯಾಪ್ ಏನಿದೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮತ್ತು 4 ಚೈನ್ ಹಾಕ್ತೀನಿ. 4 ಚೈನ್ದು ಲಾಕ್ ಏನಿದೆ ಆ ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತು 5 ಚೈನ್ ಹಾಕ್ಕೊಳ್ತೀನಿ. 1 2 3 4 5 5 ಚೈನ್ ಇರೋ ಕಡೆ 5 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ನಮಗೆ ಈ ಸ್ಟೆಪ್ಪು ಈ ರೀತಿ ಬರುತ್ತೆ. ಎಲ್ಲೂ ಕೂಡ ಆರ್ಚು ಬೆಂಡಾಗಿರೋದಿಲ್ಲ, ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರುತ್ತೆ. ಇದೇ ರೀತಿ ನಾವು ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಮಾಡಿದ್ದಾಗಿದೆ ನಾನು. ಪೂರ್ತಿ ಸೀರೆ ಕಂಪ್ಲೀಟ್ ಮಾಡಿ ಕೊನೆಯಲ್ಲಿ 2 ಎಕ್ಸ್ಟ್ರಾ ಚೈನ್ಗಳನ್ನ ಹಾಕ್ಕೊಂಡಿದ್ನಲ್ಲ, ಆ ಎಕ್ಸ್ಟ್ರಾ ಚೈನ್ಗಳನ್ನ ಹಾಕಿ 2 ಸಾರಿ ಲಾಕ್ ಮಾಡಿ ಒಂದು 3 ಎಕ್ಸ್ಟ್ರಾ ಚೈನ್ ಹಾಕಿ ನಾನು ಥ್ರೆಡ್ನ ಕಟ್ ಮಾಡಿ ಎಂಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಈ ಸ್ಟೆಪ್ನಲ್ಲಿ 3ನೇ ಸ್ಟೆಪ್ಪಿಗೆ ನಾನು ಸಿಲ್ಕ್ ಥ್ರೆಡ್ ಒಳಗಡೆಗೆ ಬೀಡನ್ನ ಪೋಣಿಸ್ಕೊಳ್ಬೇಕು. ಅದಕ್ಕಾಗಿ ಒಂದು ಎಮ್ಮಿಂಗ್ ಸೂಜಿ ತಗೊಂಡಿದ್ದೀನಿ. ಅದಕ್ಕೆ ಒಂದು ಚಿಕ್ಕದಾಗಿ ದಾರ ಕಟ್ಕೊಂಡಿದ್ದೀನಿ. ಒಂದೆಳೆ ದಾರನ ಹಾಕ್ಕೊಂಡು ತುದಿಯಲ್ಲಿ ದಾರ ಕಟ್ಕೊಂಡಿದ್ದೀನಿ. ನೋಡಿ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ನಾನು ನೀಡಲು ಹಿಂದೆ ಇರೋ ದಾರಕ್ಕೆ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ ನೀಡಲ್ ಹಿಂದೆ ಇರೋ ದಾರಕ್ಕೆ ಈ ರೀತಿ ಒಳಗಡೆಯಿಂದ ಹಾಕ್ಕೊಂಡು ಅದನ್ನು ಸ್ವಲ್ಪ ಥ್ರೆಡ್ನ ಮುಂದೆ ಬಿಟ್ಕೊಳ್ಬೇಕು. ನೋಡಿ 3 mm ಸೈಜು ನಾನು ಸ್ಮಾಲ್ ಬೀಡನ್ನ ತಗೊಂಡಿದ್ದೀನಿ. ಇದನ್ನು ನೀಡಲ್ ಒಳಗಡೆಗೆ ಹಾಕ್ಕೊಳ್ತೀನಿ. ಸೊ ಯಾರಿಗಾದರೂ ಸಿಲ್ಕ್ ಥ್ರೆಡ್ ಒಳಗಡೆಗೆ ಬೀಡ್ ಪೋಣಿಸ್ಕೊಳ್ಳೋದು ಗೊತ್ತಿಲ್ಲ ಅಂತ ಹೇಳ್ತಾರೆ ಸ್ವಲ್ಪ ಜನ. ಸೊ ಹಾಗಾಗಿ ಇದನ್ನು ಕೂಡ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಬೀಡನ್ನ ಸಿಲ್ಕ್ ಥ್ರೆಡ್ ಒಳಗಡೆಗೆ ಎಳ್ಕೊಳ್ಬೇಕು. ನಿಮಗೆ ಎಷ್ಟು ಬೀಡ್ ಬೇಕೋ ಅಷ್ಟನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು ಆರ್ಚಿಗೆ 6 ಬೀಡ್ಗಳನ್ನ ಯೂಸ್ ಮಾಡ್ತೀನಿ. ನನಗಿಲ್ಲಿ ಒಟ್ಟು 15 ಆರ್ಚ್ಗಳು ಬಂದಿದೆ. 15 ಆರ್ಚ್ಗಳಿಗೆ ನನಗೆ 6 ಬೀಡಂಗೆ ಎಷ್ಟು ಬೀಡ್ ಬೇಕೋ ಅಷ್ಟನ್ನು ಕೌಂಟ್ ಮಾಡಿಕೊಂಡು ಪೋಣಿಸ್ಕೊಳ್ತೀನಿ. ಯಾಕಂದರೆ ಈ ರೀತಿ ನಾವು ಕೌಂಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ನಮಗೆ ಬೇಗನೆ ಆಗುತ್ತೆ, ಮತ್ತು ಬೀಡ್ಗಳನ್ನ ಎಷ್ಟು ಪೋಣಿಸ್ಕೊಳ್ಬೇಕು ಅನ್ನೋ ಐಡಿಯಾ ಕೂಡ ಬಂದಿರುತ್ತೆ. ನೋಡಿ ಈ ರೀತಿ ಪೋಣಿಸ್ಕೊಳ್ತಾ ಹೋಗಬೇಕು.
ಪೂರ್ತಿ ಬೀಡ್ಗಳನ್ನ ನಾನು ಪೋಣಿಸ್ಕೊಂಡಾಗಿದೆ ನೋಡಿ. ಇಷ್ಟು ಬೀಡ್ಗಳನ್ನ ಪೋಣಿಸ್ಕೊಂಡಿದ್ದೀನಿ, ಇಷ್ಟು ಸಾಕಾಗುತ್ತೆ ನನಗೆ. ಸೊ ಇವಾಗ ಎಮ್ಮಿಂಗ್ ನೀಡಲ್ನ ತೆಕ್ಕೊಂಡ್ಬಿಡ್ತೀನಿ. ಎಮ್ಮಿಂಗ್ ನೀಡಲ್ನ ತೆಕ್ಕೊಂಡು ನಾನು ಇಲ್ಲಿಗೆ ತುದಿಗೆ ಲಾಕ್ ಮಾಡ್ಕೊಳ್ತೀನಿ, ಅಂದರೆ ಒಂದು ಗಂಟು ಹಾಕ್ಕೊತೀನಿ ನೋಡಿ. ಈ ರೀತಿ ಗಂಟು ಹಾಕ್ಕೊಂಡಿರ್ತೀನಿ ನೋಡಿ. ಸೀರೆಯಲ್ಲಿ ಅಲ್ಲಲ್ಲಿ ಗೋಲ್ಡ್ ಕಲರ್ದು ಲೈನ್ ಇದೆಯಲ್ಲ, ಹಾಗಾಗಿ ನಾನು ಈ ಕಲರ್ ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೀನಿ. ಮೊದಲಿಗೆ ಸೀರೆಗೆ ಒಂದು ಸಾರಿ ನಾನು ಲಾಕ್ ಮಾಡ್ಕೊಳ್ತೀನಿ. ಸೀರೆಗೊಂದು ಸಾರಿ ಲಾಕ್ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀವಿ. ಬೇಸಲ್ಲಿ ಲಾಕ್ ಏನು ಮಾಡ್ಕೊಂಡಿದ್ವಿ ಅದ್ರ ಲಾಕ್ ಮೇಲೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮತ್ತಿಲ್ಲಿ 5 ಚೈನ್ನ ಹಾಕ್ಕೊಳ್ತೀನಿ. ಕೆಳಗಡೆ ನಾವು 5 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಹಾಗಾಗಿ ಇಲ್ಲೂ ಕೂಡ 5 ಚೈನ್ ಹಾಕ್ಕೊಂಡು 5 ಚೈನ್ದು ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ಕಂಬದ ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತೀನಿ. ಒಂದು ಸಾರಿ ಸಿಂಗಲ್ ಕ್ರೋಶಾ ಮಾಡಿಕೊಂಡೆ, ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತೀನಿ. ಇಲ್ಲಿ 2 ಸಾರಿ ಸಿಂಗಲ್ ಕ್ರೋಶಾ ಬೇಕಂದ್ರೂ ಮಾಡ್ಕೊಳ್ಬೋದು, ಇಲ್ಲ 3 ಸಿಂಗಲ್ ಕ್ರೋಶಾ ಬೇಕಂದ್ರೂ ಮಾಡ್ಕೊಳ್ಬೋದು ನೋಡಿ. ನೀಡಲ್ ಮೇಲೆ ಡೈರೆಕ್ಟಾಗಿ ಒಂದು ಸಾರಿ ದಾರ ಸುತ್ಕೊಂಡಿದ್ದೀನಿ. ಒಂದು ಸಾರಿ ದಾರ ಸುತ್ಕೊಂಡು ಫಸ್ಟ್ದು ಕಂಬ ಇದೆಯಲ್ಲ, ಆ ಕಂಬದ ಮೇಲ್ಗಡೆ ಇರೋ ಚೈನ್ ಹೋಲಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶಾನ ಮಾಡ್ಕೊಳ್ತೀನಿ. 2 ದಾರ ಒಂದು ಮಾಡ್ಕೊಳ್ತೀನಿ, ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಮತ್ತಿವಾಗ 2 ಚೈನ್ ಹಾಕ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಒಂದು ಸಾರಿ ದಾರ ಸುತ್ಕೊಂಡು ಎರಡನೇ ಕಂಬದ ಮೇಲ್ಗಡೆ ಇರೋ ಚೈನ್ ಹೋಲಿಗೆ ನಾನು ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತೀನಿ. 2 ದಾರ ಒಂದು ಮಾಡ್ಕೊಳ್ತಾ ಇದ್ದೀನಿ, ಕೊನೆಯಲ್ಲಿ ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಇವಾಗ ಒಂದು ಸ್ಮಾಲ್ ಬೀಡನ್ನ ಮುಂದೆಗಡೆಗೆ ಜರುಗಿಸ್ಕೊಳ್ತೀನಿ. ಮುಂದೆಗಡೆ ಜರುಗಿಸ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ಕಂಬದ ಮೇಲಿರುವಂಥ ಹೋಲಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತರ್ತೀನಿ. ಬೀಡನ್ನ ಮುಂದೆಗಡೆಗೆ ಹಾಕ್ಕೊಳ್ತೀನಿ. ನೀಡಲಿಂದ ಹಿಂದೆ ಇರುತ್ತೆ, ಅದನ್ನು ನೀಡಲಿಂದ ಮುಂದೆ ಹಾಕ್ಕೊಂಡು 2 ದಾರ ಒಂದು ಮಾಡ್ಕೊಳ್ತೀನಿ, ಮತ್ತು ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ ನೋಡಿ. ಈ ರೀತಿ ಬೀಡು ಮುಂದೆ ಬಂದಿರುತ್ತೆ. ಮತ್ತೆ 2 ಚೈನ್ ಹಾಕ್ಕೊಳ್ತೀನಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರನ ಸುತ್ಕೊಂಡು ಒಂದು ಸಾರಿ ನೆಕ್ಸ್ಟ್ ಕಂಬದ್ದು ಮೇಲ್ಗಡೆಗೆ ನಾನು ನೀಡಲ್ನ ಹಾಕಿ 2 ದಾರ ಒಂದು ಮಾಡಿ 2 ದಾರ ಒಂದು ಮಾಡ್ಕೊಂಡು ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ತೀನಿ. ಒಂದು ಬೀಡನ್ನ ಮುಂದೆ ಜರುಗಿಸ್ಕೊಳ್ತೀನಿ, ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ನೆಕ್ಸ್ಟ್ ಕಂಬದ ಮೇಲ್ಗಡೆ ಇರುವಂಥ ಹೋಲಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತರ್ತೀನಿ. ಬೀಡನ್ನ ಸ್ವಲ್ಪ ಮುಂದೆಗಡೆ ಮಾಡಿಕೊಂಡು ಇಲ್ಲಿ 2 ದಾರ ಒಂದು ಮಾಡ್ಕೊಳ್ತೀನಿ, ಮತ್ತು ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಕನ್ಫ್ಯೂಸ್ ಆಗುವಂಥದ್ದು ಏನೂ ಇಲ್ಲ ನೋಡಿ. 2 ಚೈನ್ ಹಾಕಿರೋದು ನಮಗೆ ಈ ರೀತಿ ಬಾಕ್ಸ್ ಥರ ಬರುತ್ತೆ. ಫಸ್ಟು ಒಂದು ಡಬಲ್ ಕ್ರೋಶಾ ಕಂಬ ಹಾಕ್ಕೊಳ್ಬೇಕು, ಆಮೇಲೆ 2 ಚೈನ್ ಹಾಕ್ಕೊಳ್ಬೇಕು, ಮತ್ತು ಡಬಲ್ ಕ್ರೋಶಾ ಕಂಬ ಹಾಕ್ಕೊಳ್ಬೇಕು. ಇವಾಗ 2 ಚೈನ್ ಬದಲಿಗೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. ಆ ರೀತಿ ನಾವು ಮಾಡ್ಕೊಂಡು ಹೋಗಬೇಕು. ಒಂದು ಕಂಬ ಆದಮೇಲೆ 2 ಚೈನು, ಮತ್ತೊಂದು ಕಂಬ ಆದಮೇಲೆ ಒಂದು ಬೀಡ್ ಹಾಕಬೇಕು, ಮತ್ತೊಂದು ಕಂಬ ಆದಮೇಲೆ 2 ಚೈನ್ ಹಾಕ್ಕೊಳ್ಬೇಕು. ಸೊ ಇದೇ ರೀತಿ ನಾವು ಈ ಸ್ಟೆಪ್ನ ಮಾಡ್ಕೊಳ್ತಾ ಹೋಗಬೇಕು. ಬೀಡನ್ನ ಹಾಕೊಂಡಾಗ ಅದನ್ನು ಮುಂದೆಗಡೆಗೆ ಜರುಗಿಸ್ಕೊಬೇಕು. ಬೀಡ್ ಹಾಕಿ ನಾವು ಕಂಬಗಳನ್ನ ಹಾಕ್ಕೊಳ್ತೀವಲ್ಲ, ಆವಾಗ ಬೀಡನ್ನ ನಾವು ನೀಡಲಿಂದ ಮುಂದೆ ಬರೋ ಹಾಗೆ ಜರುಗಿಸ್ಕೊಳ್ಬೇಕು. ಮತ್ತೆ 2 ಚೈನ್ ಹಾಕ್ಕೊಳ್ತೀನಿ.
ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮೇಲ್ಗಡೆ ಇರುವಂಥ ಚೈನ್ ಹೋಲಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ, ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಮತ್ತೆ ಒಂದು ಬೀಡನ್ನ ಮುಂದೆ ಜರುಗಿಸ್ಕೊಳ್ತೀನಿ, ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ನೆಕ್ಸ್ಟ್ ಕಂಬದ ಮೇಲ್ಗಡೆ ಇರುವಂಥ ಚೈನ್ ಹೋಲಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ಈ ಕಡೆಗೆ ತರ್ತೀನಿ. ಮತ್ತು ಬೀಡನ್ನ ಮುಂದೆ ಸರಿಸ್ಕೊಂಡು 2 ದಾರ ಒಂದು ಮಾಡ್ಕೊಳ್ತೀನಿ ಮತ್ತು ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಈ ರೀತಿ ಒಂದು ಆರ್ಚ್ನ ಕಂಪ್ಲೀಟ್ ಮಾಡಿದರೆ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ನ ಮಾಡ್ಕೊಳ್ಬೇಡಿ. ಒಂದು ಸಾರಿ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಬೇಕು, ಮತ್ತು 2 ಚೈನ್ ಹಾಕ್ಕೊಳ್ಬೇಕು. ಚೈನ್ ಹಾಕಿದ ಮೇಲೆ ಮತ್ತೊಂದು ಸಾರಿ ಕಂಬ ಹಾಕ್ಕೊಬೇಕು. ಒಂದು ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಒಂದು ಸಾರಿ 2 ಚೈನ್ನ ಹಾಕ್ಕೊಳ್ತೀವಿ, ಒಂದು ಸಾರಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀವಿ. ಸೊ ಈ ರೀತಿ ನಾವು ಪೂರ್ತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ನೋಡಿ, ಆರ್ಚ್ ಕೊನೆಗೆ ಬಂದಿದ್ದೀವಿ. 2 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕಿದಾದ್ಮೇಲೆ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಕೊನೆ ಕಂಬದ ಮೇಲ್ಗಡೆ ಇರುವಂಥ ಚೈನ್ ಹೋಲಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿ ಆರ್ಚಿಗೆ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಸೊ ಮೊದಲಲ್ಲಿ ಕೂಡ ನಾವು ಒಂದು ಸಾರಿ ಸಿಂಗಲ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಿ. ಎಂಡಿಂಗಲ್ಲೂ ನಾವು ಅದೇ ರೀತಿ ಬರೋ ಹಾಗೆ ಮಾಡ್ಕೊಳ್ಬೇಕು. ಸೊ ಈ 2 ಚೈನ್ ಹಾಕಿರೋ ಕಡೆ ಎಲ್ಲ ನಮಗೆ ಬಾಕ್ಸ್ ಶೇಪಲ್ಲಿ ರೌಂಡ್ ಬಂದಿರೋ ಹಾಗೆ ಕಾಣಿಸುತ್ತೆ. ಇವಾಗ 4 ಚೈನ್ದು ಗ್ಯಾಪಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ ಮತ್ತು ಅದೇ ಚೈನಿಗೆ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಒಟ್ಟು 2 ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಆರ್ಚ್ ಮೊದಲಲ್ಲೂ ನಾವು 2 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ, ಸೊ ಆರ್ಚ್ ಎಂಡಲ್ಲಿ ಕೂಡ 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಇವಾಗ 5 ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 4 5 5 ಚೈನ್ದು ಮೇಲೆ 5 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಕಾಣಿಸುತ್ತೆ ನಮಗೆ ಆರ್ಚು. ಎಲ್ಲಿ ಕೂಡ ಆರ್ಚು ಬೆಂಡ್ ಆಗೋದಿಲ್ಲ. ಸೊ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಮತ್ತು ಇದೇ ರೀತಿ ನೆಕ್ಸ್ಟು ಆರ್ಚನ್ನ ನಾವು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನೋಡಿ, ಇವಾಗ ನೆಕ್ಸ್ಟು 4 ಚೈನ್ ಗ್ಯಾಪಿಗೆ 2 ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 2 ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಆದಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಫಸ್ಟ್ ತ್ರಿಬಲ್ ಕ್ರೋಶೆ ಕಂಬ ಇದೆಯಲ್ಲ, ಅದ್ರ ಮೇಲ್ಗಡೆ ಇರುವಂಥ ಚೈನ್ ಹೋಲ್ ಇದೆಯಲ್ಲ, ಗ್ಯಾಪ್ ಇದೆಯಲ್ಲ ಚೈನಲ್ಲಿ, ಅದಕ್ಕೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ ಮತ್ತು ಉಳಿದಿದ್ದ 2 ದಾರನ ಒಂದು ಮಾಡಿಕೊಂಡು 2 ಚೈನ್ಗಳನ್ನ ಹಾಕ್ಕೊಳ್ತೀನಿ. 2 ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ ಒಂದು ಸಾರಿ ನಾನು ದಾರನ ಸುತ್ಕೊಳ್ತೀನಿ. 2ನೇ ಕಂಬದ ಮೇಲ್ಗಡೆ ಇರುವಂಥ ಚೈನ್ ಹೋಲಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಇವಾಗ ಒಂದು ಬೀಡನ್ನ ಮುಂದೆ ಜರುಗಿಸ್ಕೊಳ್ತೀನಿ, ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. 3ನೇ ಕಂಬದ ಮೇಲ್ಗಡೆ ಇರುವಂಥ ಹೋಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ಈ ಕಡೆಗೆ ತರ್ತೀನಿ. ಮತ್ತಿವಾಗ ಆ ಬೀಡನ್ನ ಮುಂದೆಗಡೆಗೆ ಬರೋ ಹಾಗೆ ಜರುಗಿಸ್ಕೊಳ್ತೀನಿ. ನೋಡಿ, ಈ ರೀತಿ ಜರುಗಿಸ್ಕೊಂಡು ಮೊದಲಿಗೆ 2 ದಾರನ ಒಂದು ಮಾಡ್ಕೊಳ್ತೀನಿ, ಆಮೇಲೆ ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಆವಾಗ ಬೀಡು ನಮಗೆ ಮುಂದೆಗಡೆ ಬಂದಿರುತ್ತೆ. ಹಿಂದೆಗಡೆ ಸೇರ್ಕೊಂಡು ಬಿಟ್ಟರೆ ಬೀಡು ಡಿಸೈನ್ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಬೀಡನ್ನ ನಾವು ಮುಂದೆಗಡೆಗೆ ಜರುಗಿಸ್ಕೊಳ್ಬೇಕಾಗುತ್ತೆ. ಮತ್ತಿವಾಗ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ನೆಕ್ಸ್ಟ್ ಕಂಬದ ಮೇಲಿರುವಂಥ ಹೋಲಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಇವಾಗ ಒಂದು ಬೀಡನ್ನ ಜರುಗಿಸ್ಕೊಳ್ತೀನಿ.
ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮೇಲ್ಗಡೆಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತರ್ತೀನಿ. ಬೀಡನ್ನ ಮುಂದೆಗಡೆಗೆ ಜರುಗಿಸ್ಕೊಳ್ತೀನಿ. 2 ದಾರ ಒಂದು ಮಾಡ್ಕೊಳ್ತೀನಿ. ಉಳಿದಿದ್ದ 2 ದಾರ ಒಂದು ಮಾಡ್ಕೊಳ್ತೀನಿ. ಮತ್ತೆರಡು ಚೈನ್ ಹಾಕ್ಕೊಳ್ತೀನಿ. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮೇಲ್ಗಡೆಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಸೊ ಒಂದು ಕಂಬ ಹಾಕ್ಕೊಳ್ಬೇಕು, 2 ಚೈನ್ ಹಾಕ್ಕೊಳ್ಬೇಕು, ಮತ್ತೊಂದು ಕಂಬ ಹಾಕಿ ಒಂದು ಬೀಡನ್ನ ಮುಂದೆಗಡೆಗೆ ಜರುಗಿಸ್ಕೊಳ್ಬೇಕು. ಸೊ ಇದೇ ರೀತಿ ನಾವು ಪೂರ್ತಿ ಆರ್ಚನ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಬೀಡನ್ನ ಹಾಕ್ಕೊಂಡಾಗ ನಾವು ಕಂಬ ಹಾಕೋವಾಗ ಮುಂದೆಗಡೆ ಜರುಗಿಸ್ಕೊಳ್ಳೇಬೇಕು. ಆ ರೀತಿ ಜರುಗಿಸ್ಕೊಳ್ಳಿಲ್ಲ ಅಂದರೆ ನಮಗೆ ಬೀಡು ಹಿಂದೆ ಹೋಗೋ ಚಾನ್ಸಸ್ ಇರುತ್ತೆ. ಆ ರೀತಿ ಮುಂದೆಗಡೆಗೆ ಜರುಗಿಸ್ಕೊಂಡಾಗ ಆ ಬೀಡು ನಮಗೆ ಆರ್ಚಿಂದ ಮುಂದೆಗಡೆನೇ ಕಾಣಿಸುತ್ತೆ. ಸೊ ಈ ಡಿಸೈನು ಒಂದು ನಿಮಗೆ ಗೊತ್ತಾಗ್ಬಿಟ್ರೆ ಎಲ್ಲಿ ಚೈನ್ ಹಾಕಿ ಎಲ್ಲಿ ಬೀಡ್ ಹಾಕಬೇಕಂತ ಈ ಸ್ಟೆಪ್ಪು ಹಾಕ್ಕೊಂಡು ಹೋಗೋದಕ್ಕೆ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್. ನೋಡಿ, ಪೂರ್ತಿ ಆರ್ಚು ಕಂಪ್ಲೀಟ್ ಆಗಿದ್ದಾಗಿದೆ. ಸೊ ಪೂರ್ತಿ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ 4 ಚೈನ್ದು ಗ್ಯಾಪ್ ಏನಿದೆ ಅಲ್ಲಿಗೆ ನಾನು 2 ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಾರಿ ಆಯಿತು. ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತೀನಿ. ಮತ್ತು ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ಮಾಡಿಕೊಂಡು 5 ಚೈನ್ ಇರೋ ಕಡೆ 5 ಚೈನ್ ಹಾಕ್ಕೊಳ್ತಾ ಇದೇ ರೀತಿ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. 5 ಚೈನ್ ಮೇಲೆ ನಾನು 5 ಚೈನ್ನ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಆರ್ಚು ಎಷ್ಟು ನೀಟಾಗಿ ಬಂದಿದೆ. ಸೊ ಇದೇ ರೀತಿ ನಾವು ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಸೊ ಎಲ್ಲೂ ಕೂಡ ಯಾವ ಆರ್ಚು ಕೂಡ ನೋಡಿ ಬೆಂಡ್ ಆಗಿಲ್ಲ, ಎಲ್ಲ ಒಂದೇ ಸಮವಾಗಿ ಬಂದಿದೆ ಮತ್ತು ನೀಟಾಗಿ ಫಿಟ್ ಆಗಿದೆ. ಸೊ ಈ ಸ್ಟೆಪ್ಪು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಪಿಂಕ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ಮೊದಲಿಗೆ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಕೆಳಗಡೆ 2 ಲಾಕ್ ಇತ್ತಲ್ಲ, ಆ 2 ಲಾಕ್ ಮೇಲೆ ನಾನು 2 ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತಿವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 4 5 5 ಚೈನ್ಗಳದ ಮೇಲೆ 5 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿಂದನೇ ನಾನು ಆರ್ಚ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಈ 2 ಚೈನ್ ಏನು ಹಾಕ್ಕೊಂಡಿದ್ವಿ ನಾವು, ಆ ಗ್ಯಾಪಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ. 2 ದಾರ ಒಂದು ಮಾಡಿಕೊಂಡು ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಅದೇ ಗ್ಯಾಪಿಗೆ ಇನ್ನೊಂದು ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತೀವಿ. ಸೊ ಈ ಗ್ಯಾಪಿಗೆ ನಾನು ಒಟ್ಟು 4 ಸಾರಿ ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತೀನಿ. ಮೊದಲನೇ ಸ್ಟೆಪ್ಪಲ್ಲಿ ಮಾತ್ರ ನಾವು ತ್ರಿಬಲ್ ಕ್ರೋಶಾ ಮಾಡ್ಕೊತೀವಿ. ಉಳಿದಿದ್ದ 2 ಸ್ಟೆಪ್ಪಲ್ಲಿ ನಾವು ಡಬಲ್ ಕ್ರೋಶಾ ಕಂಬನೇ ಮಾಡ್ಕೊಳ್ಳುವಂಥದ್ದು. ನೋಡಿ, 2 ಚೈನ್ದು ಗ್ಯಾಪಿಗೆ ನಾನು ಒಟ್ಟು 4 ಸಾರಿ ಡಬಲ್ ಕ್ರೋಶಾ ಕಂಬನ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ತೀನಿ. ಒಂದು ಚೈನ್ ಹಾಕ್ಕೊಂಡು ಈ ಬೀಡ್ ಮೇಲ್ಗಡೆ ಲಾಕ್ ಇದೆಯಲ್ಲ ಅಥವಾ ಚೈನು, ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಾದಮೇಲೆ ನಾನು ಮತ್ತೆ ಒಂದು ಚೈನ್ನ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ಪುಟಾಣಿ ಪೆಟಲ್ಸ್ ಥರ ಬಂದಿರುತ್ತೆ. ಇವಾಗ ಒಂದು ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ನೆಕ್ಸ್ಟು 2 ಚೈನ್ ಹಾಕಿದ್ದೀವಲ್ಲ, ಆ ಗ್ಯಾಪಿಗೆ ನೀಡಲ್ನ ಹಾಕಿ ಮತ್ತೆ ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತೀನಿ.
ಈ 2 ಚೈನ್ ಗ್ಯಾಪಿಗೆ ನಾವು ಒಟ್ಟು 4 ಡಬಲ್ ಕ್ರೋಶಿಯ ಕಂಬಗಳನ್ನ ಹಾಕ್ಕೊಳ್ಬೇಕು. ಸೊ ಇಲ್ಲಿ 5 ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಆಗಿಬಿಡುತ್ತೆ, ಅಥವಾ 3 ಹಾಕ್ಕೊಂಡ್ರೆ ತುಂಬ ಕಡಿಮೆ ಆಗಿಬಿಡುತ್ತೆ. 4 ಕಂಬಗಳು ಕರೆಕ್ಟಾಗಿ 2 ಚೈನ್ ಗ್ಯಾಪಿಗೆ ಫಿಟ್ ಆಗುತ್ತೆ. ನೋಡಿ, 4 ಕಂಬಗಳಾದಮೇಲೆ ಒಂದು ಚೈನ್ ಹಾಕ್ಕೊಳ್ಬೇಕು. ಬೀಡ್ ಮೇಲ್ಗಡೆ ನಾವು ಅದನ್ನ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಬೀಡ್ ಹಿಂದೆಗಡೆ ಇರುವಂಥ ಚೈನಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಳ್ತೀನಿ. ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು 2 ಚೈನ್ದು ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಇಲ್ಲಿ ಕಂಬಗಳನ್ನ ಯಾವುದೇ ಕಾರಣಕ್ಕೂ ತುಂಬ ಲಾಂಗಾಗಿ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ತುಂಬ ಲಾಂಗಾಗಿ ಹಾಕ್ಕೊಂಡ್ರೆ ನಮಗೆ ಆರ್ಚು ನೀಟಾಗಿ ಕೂರೋದಿಲ್ಲ. ಸೊ ಸೊಟ್ಟಪಟ್ಟ ಕೂರುತ್ತೆ. ಹಾಗಾಗಿ ಸ್ವಲ್ಪ ಸ್ಮಾಲ್ ಸೈಜಲ್ಲೇ ನಾವು ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. 4 ಕಂಬಗಳಾದಮೇಲೆ ಒಂದು ಚೈನ್ ಕಂಪಲ್ಸರಿ ಹಾಕ್ಕೊಳ್ಬೇಕು. ಚೈನ್ ಹಾಕಿದಾದಮೇಲೆ ಬೀಡ್ ಮೇಲ್ಗಡೆ ಇರುವಂಥ ಚೈನಿಗೆ ಲಾಕ್ ಮಾಡ್ಕೊಳ್ಬೇಕು. ಮತ್ತೊಂದು ಚೈನ್ ಹಾಕಿ ಮತ್ತೆ 2 ಚೈನ್ ಹಾಕಿರ್ತೀವಲ್ಲ, ಆ ಗ್ಯಾಪಿಗೆ ನಾವು 4 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಬೇಕು. ಇಲ್ಲಿ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಇರೋದಿಲ್ಲ. ಆರ್ಚ್ ಸ್ಟಾರ್ಟ್ ಆಗುವಾಗ ನಾವು ಫಸ್ಟಿಗೆ ಒಂದು ಚೈನ್ ಹಾಕ್ಕೊಂಡಿರಲ್ಲ, ಡೈರೆಕ್ಟಾಗಿ ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡಿರ್ತೀವಿ. ಬಟ್ ಆರ್ಚ್ ಒಳಗಡೆ ನಾವು ಎಂಡ್ ಮಾಡೋವಾಗ ಒಂದು ಚೈನ್ನ ಹಾಕಿ ಆಮೇಲೆ ಲಾಕ್ ಮಾಡ್ಕೊಳ್ಬೇಕು. ಮತ್ತೊಂದು ಸಾರಿ ಚೈನ್ನ ಸ್ಟಾರ್ಟ್ ಮಾಡಿ ಕಂಬಗಳನ್ನ ಸ್ಟಾರ್ಟ್ ಮಾಡಬೇಕು. ನೋಡಿ, ಈ ರೀತಿ ಕಾಣಿಸುತ್ತೆ. ಪೆಟಲ್ಸ್ ರೀತಿ, ಪುಟಾಣಿ ಪೆಟಲ್ಸ್ ರೀತಿ ಕಾಣಿಸುತ್ತೆ. ಪೂರ್ತಿ ಆರ್ಚ್ನ ನಾವು ಇದೇ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಕೊನೆ ಕಂಬದ ಮೇಲೆ ಕೂಡ ನಾನು ಪೆಟಲ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ಕೊನೆಯಲ್ಲಿ 4 ಡಬಲ್ ಕ್ರೋಶೆ ಕಂಬಗಳಾದಮೇಲೆ ಡೈರೆಕ್ಟಾಗಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಆರ್ಚು ನೋಡೋದಕ್ಕೆ ಎಷ್ಟು ನೀಟಾಗಿ ಬಂದಿದೆ. ನಮಗೆ ಈ ಡಿಸೈನಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಬೆಂಡ್ ಆಗೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಮತ್ತಿವಾಗ 5 ಚೈನ್ ಇರೋ ಕಡೆ 5 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 5 ಚೈನನ್ನು ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದನೇ ಆರ್ಚ್ನ ಸ್ಟಾರ್ಟ್ ಮಾಡಬೇಕು. ನಾವು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. 2 ಚೈನ್ದು ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಒಂದು ಮಾಡಿ 2 ದಾರ ಒಂದು ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ನಾನು ಈ 2 ಚೈನ್ದು ಗ್ಯಾಪಿಗೆ ಒಟ್ಟು 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಳ್ತೀನಿ. ಮೊದಲಲ್ಲಿ ನಾವು ಒಂದು ಚೈನ್ ಹಾಕ್ಕೊಂಡಿರೋದಿಲ್ಲ, ಬಟ್ ಒಂದು ಪೆಟಲ್ಸ್ ಆದಮೇಲೆ ನಾವು ಒಂದು ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, 4 ಕಂಬಗಳಾದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಬೀಡ್ ಮೇಲ್ಗಡೆ ಇರುವಂಥ ಚೈನಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಒಂದು ಚೈನ್ನ ಹಾಕ್ಕೊಳ್ತೀನಿ. ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪಿಗೆ ನಾನು ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಇದೇ ರೀತಿ ನಾವು ಈ ಸ್ಟೆಪ್ಪು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಎಲ್ಲೆಲ್ಲಿ ನಾವು 2 ಚೈನ್ ಹಾಕ್ಕೊಂಡಿದ್ದೀವಿ, ಆ 2 ಚೈನ್ ಗ್ಯಾಪಿಗೆ ನಾವು 4 ಸಾರಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ತಾ ಬರಬೇಕು.
ಆರ್ಚ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ ನೋಡಿ. ಎಲ್ಲೂ ಕೂಡ ಆರ್ಚ್ ಸ್ವಲ್ಪ ಕೂಡ ಬೆಂಡ್ ಆಗೋದಿಲ್ಲ, ಅಷ್ಟು ನೀಟಾಗಿ ಕೂತಿರುತ್ತೆ. ಸೊ ಯಾರು ಜಾಸ್ತಿ ಬೀಡ್ಗಳು ಬೇಡ ಅಂತ ಹೇಳ್ತಾರೆ ಅವರಿಗೆ ಈ ರೀತಿ ನಾವು ಡಿಸೈನ್ನ ಮಾಡಿ ಕೊಡ್ಬೋದು. ಸೊ ಅಲ್ಲಲ್ಲಿ ಒಂದೊಂದು ಸ್ಮಾಲ್ ಬೀಡ್ ಮಾತ್ರ ಹಾಕಿರ್ತೀವಿ. ಮತ್ತು ಈ ಡಿಸೈನು ತುಂಬಾ ಗ್ರ್ಯಾಂಡಾಗಿ ಬರುತ್ತೆ. ಬ್ರೈಡಲ್ ಡಿಸೈನಿಗೆ ತುಂಬಾ ಹೇಳಿ ಮಾಡಿಸಿದಂಥ ಡಿಸೈನ್ ಇದು. ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ನಿಮಗೆ ಈ ಡಿಸೈನ್ಗೆ ಬೇಕಂದರೆ ಸ್ಟೋನ್ ಚೈನು ಬಾಲ್ ಚೈನ್ನ ಕೂಡ ಅಂಟಿಸ್ಕೊಳ್ಬೋದು. ಸೊ ಈ ವರ್ಕು ತುಂಬಾ ಹೆವಿ ಇರೋದ್ರಿಂದ ನಾವು ಇದಕ್ಕೆ 1000 ಎಬೋನೇ ಚಾರ್ಜ್ ಮಾಡಬೇಕಾಗುತ್ತೆ. ಸೊ ಈ ಡಿಸೈನಲ್ಲಿ ನಾವು 5 ಚೈನ್ ಬಿಟ್ಟಿದ್ದೀವಲ್ಲ, 5 ಚೈನ್ದು ಗ್ಯಾಪಿಗೆ ನಾವು ಕುಚ್ಚನ್ನ ಕಟ್ಟುವಂಥದ್ದು. ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ ನಾನು 150 ಎಳೆದಾರನ ತಗೊಂಡಿದ್ದೀನಿ. 150 ಎಳೆದಾರನ ಡಬಲ್ ಮಾಡಿಕೊಂಡಾಗ 300 ಎಳೆದಾರ ಆಗುತ್ತೆ. ಸೊ 300 ಎಳೆದಾರದಿಂದ ನಾನು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಈ ವಿಡಿಯೋನಲ್ಲಿ ಡಿಸೈನ್ ಅಷ್ಟು ಕ್ಲಾರಿಟಿ ಬಂದಿಲ್ಲ. ಸೊ ಡೈರೆಕ್ಟಾಗಿ ನೋಡೋದಕ್ಕೆ ಈ ಡಿಸೈನ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ.